ಕುರುಬೂರು ಶಾಂತಕುಮಾರ್ ಸರ್ಗೆ ಒಂದು ಪ್ರಶ್ನೆ ಇರುತ್ತೆ. ಕುರುಬೂರು ಶಾಂತಕುಮಾರ್ ಸರ್ ಒಂದು ಕಡೆ ಚೆಕ್ ಮಾಡ್ಕೊಂಡಾಗ ಈ ಮಹಾ ಜಲಕ್ರಾಂತಿಗೆ ಮಹಾರಾಷ್ಟ್ರದ ಅನುಮತಿ ಕೂಡ ಬೇಕೇ ಬೇಕು ಅಂತ ಹೇಳುತ್ತೆ. ಈ ಜಲಕ್ರಾಂತಿಗೆ ಮಹಾರಾಷ್ಟ್ರದ ಅನುಮತಿ ಕೂಡ ಬೇಕೇ ಬೇಕಾಗುತ್ತೆ. ಗೋದಾವರಿ ನದಿ ಉಗಮ ಸ್ಥಾನ ಮಹಾರಾಷ್ಟ್ರದ ತ್ರಯಂಬಕೇಶ್ವರ, ಹೀಗಾಗಿ ಅವ್ರ ಒಪ್ಪಿಗೆಯನ್ನು ಬೇಕು, ಸಹಕಾರನೂ ಬೇಕು ಅಂತ ಒಂದು ಮಾತಿದೆ. ಇಲ್ಲಿ ದಕ್ಷಿಣದ ನೀರು ತರಲಿಕ್ಕೆ ಮಹಾರಾಷ್ಟ್ರದ ಜೊತೆ ಒಪ್ಪಂದ ಕೂಡ ಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ಇಡೀ ದಕ್ಷಿಣದ ರಾಜ್ಯಗಳಲ್ಲಿ, ಎಸ್ಪೆಷಲಿ ತಮಿಳುನಾಡಲ್ಲಿ ಯಾರೇ CM ಆಗಲಿ ಸರ್, ಒಂದು ಈಗ ಕಾವೇರಿ ಬಗ್ಗೆ ಮಾತಾಡ್ಕೊಂಡೇ ಬಂದರು. ಜಯಲಲಿತಾ ಆದರೂ ಅಷ್ಟೇ, ಸ್ಟಾಲಿನ್ ಆದರೂ ಅಷ್ಟೇ, ಈ ಒಂದು ರೀತಿಯಲ್ಲಿ ಈ ಸ್ವಾಗತ ಭಾಷಣ ಮಾಡ್ತಾರಲ್ಲ ಸರ್, ಕುರುಬೂರು ಶಾಂತಕುಮಾರ್ ಸರ್ ಸ್ವಾಗತ ಭಾಷಣದ ಥರ ಯಾವ CM ಬರ್ತಾರೋ ಮೊಟ್ಟ ಮೊದಲ ಭಾಷಣದಲ್ಲಿ ನಾನು ಕರ್ನಾಟಕಕ್ಕೆ ನೀರು ಕೊಡಲ್ಲ, ನಾನು ಅವ್ರಿಗೆ ಇನ್ನೂ ನಂಗೆ ಜಾಸ್ತಿ ನೀರು ಕೊಡಬೇಕು ಅಂತ ಸ್ವಾಗತ ಭಾಷಣವೇ ಅದು. ವಿಜಯ್ ಏನೋ ಸ್ಪೆಷಲ್ ಆಗಿ ಮಾತಾಡ್ತಾರೆ ಅಂತ ನೋಡಿದ್ರೆ, ವಿಜಯ್ ಹೇಳಿದ್ದೇನು ಗೊತ್ತಾ, ಮೊಟ್ಟ ಮೊದಲ ಸ್ವಾಗತ ಭಾಷಣದಲ್ಲಿ ನಾನು ಮೇಕೆದಾಟು ಆಗಕ್ಕೆ ಬಿಡಲ್ಲ. ಇವರು ಈ ಸ್ವಾಗತ ಭಾಷಣಗಳಲ್ಲೆಲ್ಲ ಈ ಥರ ದ್ವೇಷ ಕರ್ಕೊಂಡೇ ಕೂತಿದ್ರೆ ಇನ್ನು ಎಲ್ಲರೂ ಕೂಡ ಸರ್ ನಾವು ಬದುಕಬೇಕು, ನೀವು ಬದುಕಬೇಕು ಅಂದರೆ ಹೇಳ್ತಾರಲ್ಲ, ದಯೆ ಧರ್ಮದ ಮೂಲವಯ್ಯ ಅಂತ ಹೇಳಿ. ಇದು ಯಾವ ಥರದ್ದು ಸಿಗುತ್ತಿದ್ದು, ಇದೆಲ್ಲ ಆಗೋ ಕಥೆಗಳ ಇದು ಅಂತ ನೋಡಿ. ಮಹದಾಯಿ ನದಿ ನೀರಿನ ವಿವಾದ ಬಹಳ ವರ್ಷಗಳಿಂದ ನಡೀತಾ ಇದೆ. ಇದಕ್ಕೆ ಮಹಾರಾಷ್ಟ್ರ ಸರ್ಕಾರ ಮತ್ತು ಗೋವಾ ಸರ್ಕಾರಗಳು ಪ್ರತಿ ಬಾರಿನೂ ಅಡ್ಡಿ ಕೊಡ್ತಾ ಇದೆ. ಮತ್ತು ಇಲ್ಲಿ ತಮಿಳುನಾಡು, ಕರ್ನಾಟಕದ ಕಾವೇರಿ ವಿಚಾರದಲ್ಲಿ ಪ್ರತಿ ಬಾರಿ ಇವರು ಕೂಡ ಇದೇ ಸಮಸ್ಯೆ ಮಾಡ್ತಾ ಇದ್ದಾರೆ. ಕಳೆದ ವರ್ಷ 250 TMC ನೀರು ಸಮುದ್ರಕ್ಕೆ ಹೋಗಿ ಸೇರ್ತು ಅನಾವಶ್ಯಕವಾಗಿ, ನಮ್ಮ ಬಳಕೆ ಮಾಡ್ಕೊಳ್ಳಿಕ್ಕೆ ಆಗದೇನೆ. ಅಂಥ ನೀರನ್ನ ನಾವು ಮೇಕೆದಾಟು ಜಲಾಶಯ ನಿರ್ಮಾಣ ಮಾಡಿ ಸ್ಟೋರ್ ಮಾಡಿದರೆ ಈ ವರ್ಷ ಬರಗಾಲ ಬಂದರೂ ಕೂಡ ಆ ನೀರನ್ನ ಆ ರಾಜ್ಯದವರು ನಾವು ಇಬ್ಬರು ಕೂಡ ಬಳಸ್ಕೊಳ್ಬೋದಾಗಿತ್ತು. ಅಂಥ ಸಂದರ್ಭಗಳನ್ನು ಗೊತ್ತಿದ್ರೂ ಕೂಡ ಅನಾವಶ್ಯಕವಾಗಿ ರಾಜಕಾರಣಿಗಳು, ಮುಖ್ಯಮಂತ್ರಿಗಳು ಜನರ ಭಾವನೆಗಳನ್ನು ಕೆರಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದಾಗಬಾರ್ದು. ಅದರಿಂದ ಇಂಥೆಲ್ಲ ದೊಡ್ಡ ಸಮಸ್ಯೆಗಳಿಗೂ ಕೂಡ ಈ ಒಂದು ಕೇಂದ್ರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಯೋಜನೆ ಪರಿಹಾರವನ್ನು ಕಲ್ಪಿಸ್ತದೆ ಅಂತ ನಾನು ಶಾಂತಕುಮಾರ್ ಸರ್, ನೀವು ಸಿಕ್ಕಿದ್ದೀರಿ. ಶಾಂತಕುಮಾರ್ ಸರ್, ಕೇಂದ್ರ ಸರ್ಕಾರದ ಸಿಕ್ಕಿದ್ದೀರಿ ಸರ್. ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ನಾನು ನಿಮಗೆ. ಇವತ್ತಿಗೂ ಯಾವುದೋ ಕಾಲ ಬಿಟ್ಬಿಡಿ ಸರ್, 80s 90s ಕಾವೇರಿ ನದಿ ಹೋರಾಟ, ಆ ತೀವ್ರತೆ, ಆ ಜನ, ಅದ್ರ ಸ್ಪಂದನೆ ಬೇರೆ ಕತೆ. ಇವತ್ತಿಗೂ ಸರ್ ನದಿ ವಿಚಾರ ಇಟ್ಕೊಂಡು ರಾಜಕಾರಣ ಮಾಡಿದ್ರೆ, ಇನ್ನೇನೋ ಒಂದು ಮಾಡಿದ್ರೆ ಓಟ್ ಇಟ್ಟೋ ಕಾಲದಲ್ಲಿ ನಾವು ಇದೀವ ಅಂತ. ಪ್ಲಸ್ ಆದರೂ ಆಗಲಿ ಮೈನಸ್ ಆದರೂ ಆಗಲಿ, ನದಿ ಕಾರಣಕ್ಕೆ ಓಟ್ ಹೊರಟೋಯ್ತು, ನದಿ ಕಾರಣಕ್ಕೆ ಓಟ್ ಬಂದುಬಿಡುತ್ತೆ ನನಗೆ, ಆ ಕಾಲದಲ್ಲಿ ನಾವು ಇದೀವ ಇವತ್ತಿಗೆ ಅಂತ. ಸ್ವಲ್ಪ ಮಟ್ಟಿಗೆ ಅದು ಎಫೆಕ್ಟ್ ಆಗ್ಬೋದು, ಇಲ್ಲ ಅಂತ ನಾವು ಹೇಳಕ್ ಆಗೋದಿಲ್ಲ. ಸ್ವಲ್ಪ ಪ್ರಭಾವ ಬೀರ್ತದೆ, ಸ್ವಲ್ಪ ಮಟ್ಟಿಗೆ ಒಂದು 5-10%. ಆದ್ರೆ ಅದನ್ನ ಇಟ್ಕೊಂಡು ನೀವು ದ್ವೇಷ ರಾಜಕಾರಣ ಮಾಡಿ ರೈತರನ್ನ ಯಾಕೆ ಬಲಿ ಕೊಡ್ತೀರಾ? ಈಗ ಮೇಕೆದಾಟು ಜಲಾಶಯ ನಿರ್ಮಾಣ ಆದರೆ 60 TMC ನೀರು ಉಳಿತು ಅಂದ್ರೆ ನಮಗೆ ಕರ್ನಾಟಕದಲ್ಲಿ ವಿದ್ಯುತ್ ಸಮಸ್ಯೆ ಬಗೆಹರಿತದೆ, ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿತದೆ, ಬೆಂಗಳೂರು ಸುತ್ತಮುತ್ತ 4-5 ಜಿಲ್ಲೆಗಳಿಗೆ ನೀರಿನ ಬಳಕೆ ಆಗ್ತದೆ. ಇವನ್ ತಮಿಳುನಾಡಿನವರು ಕೂಡ 177.8 TMC ನೀರು ಕಾವೇರಿಯಿಂದ ಬಿಡಬೇಕಾಗಿದೆ. ಆ ನೀರನ್ನು ಬಿಡ್ಲಿಕ್ಕೆ ಆಗಲ್ಲ ಅಂದ್ರೆ ಈ ಸ್ಟೋರ್ ಮಾಡಿರೋ ನೀರನ್ನ ಬಿಡ್ಬೋದಲ್ಲ, ನಾವು ಅದನ್ನ ಅವ್ರು ಬಳಸ್ಕೋಬೋದಲ್ಲ. ಅವರು ಇದನ್ನ ಅವರು ಆಲೋಚನೆ ಮಾಡಬೇಕಾಗ್ತದೆ. ಅವ್ರು ಯಾಕೆ ಇದನ್ನು ಖ್ಯಾತಿ ತೆಗಿತಾ ಇದ್ದಾರೆ ಗೊತ್ತಿಲ್ಲ. ಅದರಿಂದ ಕೇಂದ್ರ ಸರ್ಕಾರದವರು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಕೂತು ಮಾತಾಡಿ ಈ ಸಮಸ್ಯೆ ಬರಬಾರದ ರೀತಿಯಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೊಳಿಸಿದ್ರೆ ಖಂಡಿತವಾಗ್ಲೂ ಕೂಡ 4 ರಾಜ್ಯಗಳಿಗೆ ಹೆಚ್ಚು ಅನುಕೂಲ ಆಗ್ತದೆ. ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಗ್ತದೆ ಅಂತಕ್ಕಂಥದ್ದು ನಮ್ಮ ಒಂದು ಆಶಾಭಾವನೆ.